ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನ್ನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನ್ನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕೆನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ್ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು, ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನ್ನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನ್ನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕೆನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ್ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು, ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನ್ನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನ್ನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕೆನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ್ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು, ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕೆನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ರಾಜ್ಯ ತುಂಬಾ ರೈತರನ್ನು ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ
ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆ ತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮ ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆ ತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಕೆಲ ವಿಚಾರವಾಗಿ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲ ಮುಖಂಡರು ಹಾಗೆ ಮಠಾಧಿಪತಿಗಳು ಕೆನೇರಿ ಶ್ರೀಗಳ ಪರವಹಿಸಿ ಮಾತಾಡ್ತಿದ್ದಾರೆ. ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವ ಇದೆ. ಇಂಥ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೆನೇರಿ ಶ್ರೀಗಳು ತಾಲಿಬಾನಿ ಪದವನ್ನ ಬಳಸುವಂತವರಲ್ಲ. ಅವರ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು. ಕನ್ನೇರಿ ಶ್ರೀ ಪರ ಸಂಗನ ಬಸವ ಸ್ವಾಮೀಜಿ ಬ್ಯಾಟಿಂಗ್ ಬೀಸಿದ್ದಾರೆ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂತ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ, ನೋಡಿದೆ. ನಾನು ಹಂಗ ಬಳಸುವಂತ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡ ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಎಲ್ಲಾ ಸ್ವಾಮೀಜಿಯವರು ಅದೇ ತರ ಇರ್ತಾರಂದ್ರ, ಒಂದ ಹಣ್ಣೊಳಗ ಕೆಟ್ಟದ ಹಣ್ಣಿಟ್ರ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರ. ಹಂಗೆಲ್ಲಾ ಸ್ವಾಮಿಗಳು ಆ ತರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ರು ಅವ್ರಿಗೇನ್ ಕಂಡ್ರಿಬೇಕು ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನ್ ಯಾರು ಇರುವುದಿಲ್ಲ. ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು, ಅನುಭವಿಗಳು, ಈ ದೇಶದ ತುಂಬಾ ರೈತರನ್ನ ಪ್ರೀತಿಯಿಂದ ಕಾಣುವಂತ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ